ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ರವಿಕುಮಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಅಂತ ಹೇಳ್ತಾ, ಇವತ್ತಿನ ವೀಡಿಯೋ ಈಗ ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ. ಏನಿರ್ಬೋದು ಹೇಳಿ? ಎಸ್, ನೀವು ಗೆಸ್ ಮಾಡಿದ್ದು ಕರೆಕ್ಟ್. ಫಾರಂ ಕೋಳಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಬರ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಕೋಳಿ ಬಂದ್ಬಿಟ್ಟು ಮಂಡ್ಯ ಸೈಡಲ್ಲೇ ಫೇಮಸ್. ಸೊ ಮಂಡ್ಯ ಶೈಲಿಲಿ ಹೇಗೆ ಮಾಡೋದು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾವು ಅರಿಶಿಣದ ಈರುಳ್ಳಿ ಖಾರನ ಹಾಕೋಬೇಕಾಗತ್ತೆ. ಇದಕ್ಕೋಸ್ಕರ ಒಂದು ಮಿಕ್ಸಿ ಜಾರಲ್ಲಿ ನಾನು ಒಂದು 3 ಈರುಳ್ಳಿನ ತೊಳೆದು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಬಂದುಬಿಟ್ಟು ನನ್ನ ಕೈ ತುಂಬ ಆಗೋಷ್ಟು ಬೆಳ್ಳುಳ್ಳಿನ ತೊಗೊಂಡು ಅದಾದಮೇಲೆ ಇನ್ನೊಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಇದ್ದರೆ ಸಾಂಬಾರು ತುಂಬಾ ಟೇಸ್ಟಾಗಿ ಬರುತ್ತೆ ಅಂದ್ಬಿಟ್ಟು. ಹಾಗೆ ಬೆಳ್ಳುಳ್ಳಿ ಆದಮೇಲೆ ಸ್ವಲ್ಪ ಶುಂಠಿನೂ ಕೂಡ ತೊಳೆದ್ಬಿಟ್ಟು ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಳೆದ್ಬಿಟ್ಟು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ನಾನು ಚಕ್ಕೆ ಲವಂಗ ಪೌಡರ್ನ ಮಾಡಿಟ್ಕೊಂಡಿದ್ದೀನಿ. ಆ ಪೌಡರ್ನ ನಾನು ಒಂದು 1/2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಅಡುಗೆ ಅರಿಶಿನೂ ಕೂಡ ಅಷ್ಟೇ ಒಂದು 1/4 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಮೆಣಸನ್ನು ಕೂಡ ಹಾಕ್ತಾಯಿದ್ದೀನಿ. ಮೆಣಸಿದ್ರೆ ಕೋಳಿ ಸಾಂಬಾರಿಗೆ ತುಂಬಾ ಟೇಸ್ಟಾಗಿ ಬರುತ್ತೆ ಅಂದ್ಬಿಟ್ಟು ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಅಷ್ಟೇ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 5ರಿಂದ 6 ಹಸಿಮೆಣಸಿಕಾಯಿನೂ ಕೂಡ ನಾನು ತೊಳೆದ್ಬಿಟ್ಟು ಹಾಕ್ಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಸಣ್ಣದಾಗಿ ಪೇಸ್ಟ್ ಆಗೋ ತನಕ ನಾನು ಗ್ರೈಂಡ್ ಮಾಡಿಕೊಂಡು ರೆಡಿ ಮಾಡಿಟ್ಟಿದ್ದೀನಿ. ಫುಲ್ ಶುಂಠಿ ಬೆಳ್ಳುಳ್ಳಿ ಎಲ್ಲ ನೈಸ್ ಪೇಸ್ಟ್ ಆಗಬೇಕು. ಅಲ್ಲಿ ತನಕ ಗ್ರೈಂಡ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರು. ಈಗ ನಾನು ಸ್ಟವ್ ಹಚ್ಬಿಟ್ಟು ಸಾಂಬಾರಿಗೆ ಅಂದ್ಬಿಟ್ಟು ಕುಕ್ಕರ್ನ ಇಡ್ತಾ ಇದ್ದೀನಿ. ಪಾತ್ರೆನಲ್ಲಿ ಮಾಡೋಕ್ಕಾಗಲ್ಲ, ಬಿಕಾಸ್ ಕೋಳಿ ತುಂಬ ಗಟ್ಟಿ ಇರುತ್ತೆ, ಬೇಯೋದಿಲ್ಲ. ಸೊ ಅದಕ್ಕಾಗಿ ನಾವು ಕುಕ್ಕರ್ನ ಇಟ್ಕೋಬೇಕಾಗುತ್ತೆ. ಈಗ ಕುಕ್ಕರ್ನ ಇಟ್ಬಿಟ್ಟು ಕಾಯಕ್ಕೆ ಬಿಟ್ಟು ನಾನು ಈಗ ಅದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ. ಅಡುಗೆ ಎಣ್ಣೆನೂ ಕೂಡ ಚೆನ್ನಾಗಿ ಕಾಯಬೇಕು. ಚೆನ್ನಾಗಿ ಕಾದ ನಂತರ ನಾವು ಏನು ಗ್ರೈಂಡ್ ಮಾಡ್ಕೊಂಡಿದ್ವಿ ಆ ಪೇಸ್ಟ್ನ ಹಾಕಬೇಕಾಗುತ್ತೆ. ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಂದರೆ ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು. ಆಗಷ್ಟೇ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಇಲ್ಲಾಂದರೆ ಹಸಿ ಥರ ಸ್ಮೆಲ್ ಬರುತ್ತೆ. ಸಾಂಬಾರು ಆದಮೇಲೂ ಕೂಡ ಹಸಿ ಅಂತಲೇ ಅನ್ನಿಸ್ತಾ ಇರುತ್ತೆ. ಸೊ ನಾವೇನು ಯಾವತ್ತಿದ್ರೂ ಎಣ್ಣೆನೂ ಮತ್ತು ಪಾತ್ರೆನೂ ಚೆನ್ನಾಗಿ ಕಾದ ನಂತರ ನಾವು ಖಾರನ ಹಾಕಬೇಕಾಗುತ್ತೆ. ಖಾರ ಎಲ್ಲ ಹಸಿ ಸ್ಮೆಲ್ ಹೋಗಿ ಖಾರ ಕುದಿಬೇಕು. ಅಲ್ಲಿ ತನಕ ನಾವು ಖಾರನ ಬೇಯಿಸ್ಕೋಬೇಕಾಗುತ್ತೆ. ನಾನು ಮುಂಚೆನೇ ಎಣ್ಣೆಗೆ ಹಾಕಬೇಕಾಗಿತ್ತು ಮೆಂತ್ಯ ಸೊಪ್ಪನ್ನ, ಬಟ್ ವಿಡಿಯೋ ಮಾಡೋ ಇದರಲ್ಲಿ ಸ್ವಲ್ಪ ಮರೆತುಬಿಟ್ಟೆ. ನೀವು ಎಣ್ಣೆಗೆ ಹಾಕ್ಕೊಳ್ಳಿ, ನೆಕ್ಸ್ಟ್ ಖಾರನ ಹಾಕ್ಕೊಳ್ಳಿ. ನಾನು ಮರೆತೆ ಅಂದ್ಬಿಟ್ಟು ಖಾರದೊಳಗಡೆ ಹಾಕ್ಕೊಂಡಿದ್ದೀನಿ. ಏನು ಸಮಸ್ಯೆ ಇಲ್ಲ, ಹಾಕೋಬೋದು. ಬಟ್ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಅದನ್ನ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಅಷ್ಟೇ. ನೀವು ನಂತರ ಮರ್ತ್ಕೋಬೇಡಿ, ಫಸ್ಟ್ ಎಣ್ಣೆಗೆ ಸೊಪ್ಪನ್ನ ಹಾಕ್ಬಿಡಿ. ಯಾವುದೇ ಸೊಪ್ಪು ಹಾಕಿದ್ರೂ ಅಷ್ಟೇ ಎಣ್ಣೆಗೆ ಹಾಕಬೇಕು. ಆಗ ಹಸಿ ಸ್ಮೆಲ್ ಯಾವುದೇ ಥರ ಹಸಿ ಸ್ಮೆಲ್ಲು ಇರೋದಿಲ್ಲ ಅಂತಲೇ ಹೇಳ್ಬೋದು. ಈಗ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಖಾರ ಕುದೀತಿದೆ ಅನ್ನುವಾಗ ಚಿಕನಲ್ಲಿ ಯಾವುದೇ ಥರ ನೀರು ಇರಬಾರ್ದು. ಆ ಥರ ನೀರನ್ನ ಹಿಂಡ್ಬಿಟ್ಟು ನಾವು ಚಿಕನ್ನ ಹಾಕ್ಕೊಳ್ಬೇಕಾಗುತ್ತೆ. ನೀರು ಇದ್ಬಿಟ್ರೆ ಅದು ಕೂಡ ಅಷ್ಟೇ ಹಸಿ ಸ್ಮೆಲ್ಲಾಗಿ ಟರ್ನ್ ಆಗಿಬಿಡುತ್ತೆ. ಸೊ ನೀರು ಯಾವುದು ಇರದಿರೋ ಥರ ಹಿಂಡ್ಬಿಟ್ಟು ಚಿಕನ್ನ ನಾವು ಹಾಕ್ಕೊಳ್ಬೇಕಾಗುತ್ತೆ. ನಾನು ಅದಕ್ಕಂತಲೇ ಹೇಳಿಬಿಟ್ಟು ಸ್ವಲ್ಪ 1/4 ಗಂಟೆ ಮುಂಚೆನೇ ಚಿಕನ್ನ ತೊಳೆದ್ಬಿಟ್ಟು ಸೋರಾ ಜಾಲರಿನಲ್ಲಿ ಹಾಕ್ಬಿಟ್ಟು ನೀರೆಲ್ಲ ಚೆನ್ನಾಗಿ ಸೋರಲಿ ಅಂತ ಬಿಟ್ಟಿರ್ತೀನಿ. ಅದಾದ ನಂತರ ಈ ಖಾರಕ್ಕೆಲ್ಲ ಹಾಕೊಳ್ಳೋ ಗ್ಯಾಪ್ನಲ್ಲಿ ಅದು ಚೆನ್ನಾಗಿ ಸೋರಿರುತ್ತೆ ಅಂತಲೇ ಹೇಳ್ಬೋದು. ಈಗ ಚಿಕನ್ನೆಲ್ಲ ನಾನು ಹಾಕಿಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ. ಚಿಕನ್ನು ಕೂಡ ಅಷ್ಟೇ, ಏನು ನಾವು ಖಾರ ಹಾಕಿದ್ದೀವಿ ಆ ಖಾರದಲ್ಲೇ ಎಲ್ಲ ಹೋಗಬೇಕು ಹಸಿ ಸ್ಮೆಲ್ಲು. ಅಲ್ಲಿ ತನಕ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಚಿಕನ್ ಹಾಕಿ ಸಾಲ್ಟ್ ಹಾಕಿದ ನಂತರ ಚಿಕನ್ನೆಲ್ಲ ನೀರು ಬಿಟ್ಕೊಳ್ಳುತ್ತೆ. ಆ ನೀರೆಲ್ಲ ಡ್ರೈ ಆಗೋ ತನಕ ನಾವು ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನಾನು ಇನ್ನೂ ಸಾಲ್ಟ್ ಹಾಕಿಲ್ಲ, ಹಂಗೆ ರೋಸ್ಟ್ ಮಾಡ್ತಾ ಇದ್ದೀನಿ. ಈಗ ನಾನು ಸಾಲ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವುದಕ್ಕಾದರೂ ಅಷ್ಟೇ ಹೇಳೋದು, ನೋಡ್ಕೊಂಡು ಹಾಕೋಬೇಕಾಗುತ್ತೆ ಸಾಲ್ಟ್ನ. ಬೇಕಾದರೆ ಸಪ್ಪೆ ಆದ್ರೂ ಹಾಕೋಬಿಡ್ಬೋದು, ಬಟ್ ಉಪ್ಪಾಗಿಬಿಟ್ರೆ ಏನೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಯಾವತ್ತೂ ಸಾಲ್ಟ್ನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ನೆಕ್ಸ್ಟ್ ನಾವು ಟೇಸ್ಟ್ನ ನೋಡಿಕೊಂಡು ಹಾಕೋಬೋದು. ಈಗ ನಾನು ಉಪ್ಪೆಲ್ಲ ಹಾಕಿ ಅದನ್ನ ಫ್ರೈ ಮಾಡ್ತಾ ಇದ್ದೀನಿ. ಉಪ್ಪೆಲ್ಲ ಚೆನ್ನಾಗಿ ಚಿಕನಲ್ಲಿ ಹಿಡ್ಕೊಳ್ಳಿ ಅಂದ್ಬಿಟ್ಟು ನಾನು ಈಗಲೇ ಏನು ಚಿಕನ್ಗೆ ಉಪ್ಪೆಲ್ಲ ಹಾಕ್ತಾಯಿದ್ದೀನಿ. ಇದರಿಂದ ಚಿಕನ್ನು ಸಪ್ಪೆ ಬರೋ ಥರ ಯಾವುದೇ ಥರ ಆಗಲ್ಲ. ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಇಟ್ಕೊಂಡಿರುತ್ತೆ ಚಿಕನ್ಗೆ. ಸೊ ನಾನು ಯಾವಾಗಲೂ ಅಷ್ಟೇ ಚಿಕನ್ ಹಾಕಿದ ನಂತರ ನಾನು ಸಾಲ್ಟ್ನ ಹಾಕಿಬಿಡ್ತೀನಿ. ಅದು ನೀರು ಬಿಟ್ಕೊಂಡಾದ್ಮೇಲೆ ಚೆನ್ನಾಗಿ ಖಾರದಲ್ಲಿ ಫ್ರೈ ಆಗಲಿ. ಅದೆಲ್ಲ ಫ್ರೈ ಆಗೋ ತನಕ ನಾವು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದನ್ನು ಫ್ರೈ ಆಗೋಕ್ಕೆ ಬಿಟ್ಬಿಟ್ಟು ನಾನೀಗ ಖಾರದ ಹತ್ರ ಬರ್ತಾಯಿದ್ದೀನಿ. ಈಗ ನಾನು ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು
1 ಹೋಳಷ್ಟು ಕಾಯಿ ತುರಿನ ತುರ್ಕೊಂಡು ಹಾಕ್ಕೊಂಡಿದ್ದೀನಿ. ನಿಮಗೇನಾದರೂ ಸಾಂಬಾರು ಜಾಸ್ತಿ ಬೇಕು ಅನ್ನೋ ಥರ ಇದ್ದರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಕಾಯಿ ತುರಿನೂ ಹಾಕ್ಕೊಳ್ಬೇಕಾಗತ್ತೆ. ಬಟ್ ನಮಗೆ ಇಷ್ಟೇ ಸಾಂಬಾರು ಸಾಕಂತೇಳಿ ನಾನು ಅರ್ಧ ಹೋಳು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಇದಕ್ಕೆ ಕಟ್ ಮಾಡಿ ತೊಳೆದಿರೋಂತಹ 2 ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕಡಲೆನೂ ಕೂಡ ಹುರಿಗಡಲೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನು ಇದಕ್ಕೆ ಮಟನ್ ಸಾಂಬಾರು ಪೌಡರ್ ಏನು ನಾವು ಮನೇಲಿ ಬಿಡಿಸಿದ್ದೀವಿ ಆ ಪೌಡರ್ನ ನಾನು 3 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನು ಅಚ್ಚ ಖಾರದ ಪುಡಿನೂ ಕೂಡ ಹಾಕ್ಕೊಂಡಿದ್ದೀನಿ. ಬಟ್ ಅದು ವಿಡಿಯೋ ಕ್ಲಿಪ್ ಆಗಿಲ್ಲ. ಹೋಮ್ ಮೇಡ್ ಮಟನ್ ಸಾರು ಪೌಡರ್ ಇದು. ಈಗ ನಾನು ಇದನ್ನೆಲ್ಲ ಸಣ್ಣದಾಗಿ ಪೇಸ್ಟ್ ಆಗೋ ತನಕ ಗ್ರೈಂಡ್ ಮಾಡಿಕೊಂಡು ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಖಾರ ರೆಡಿ ಆಗಿದೆ. ನಾನೀಗೇನು ಚಿಕನ್ನೆಲ್ಲ ಸ್ವಲ್ಪ ಡ್ರೈ ಆಗೋಕ್ಕೆ ಬಿಟ್ಟಿದ್ದೆ, ಅದು ಚಿಕನ್ದು ವಾಟರೆಲ್ಲ ಹೋಗಿ ಡ್ರೈ ಆಗೋಕ್ಕೆ ಬಿಟ್ಟಿದ್ದೆ. ಅದೀಗ ಡ್ರೈ ಆಗಿದೆ. ನೋಡಿ ಯಾವ ಥರ ಇದೆ ಅಂತ. ಫಸ್ಟ್ ತೋರಿಸಿದ್ದಕ್ಕೂ ಈಗ ತೋರಿಸಿದ್ದಕ್ಕೂ ಡಿಫ್ರೆನ್ಸ್ ನೀವೇ ನೋಡ್ಬೋದು. ಸ್ವಲ್ಪನೂ ನೀರಿಲ್ದಿರೋ ಥರ ಫ್ರೈ ಆಗಿದೆ ಚಿಕನ್. ಈಗ ಇದಕ್ಕೆ ನಾವು ಏನು ಗ್ರೈಂಡ್ ಮಾಡಿದ್ದೀವಿ ಆ ಖಾರನ ಆ್ಯಡ್ ಮಾಡ್ತಾ ಇದ್ದೀನಿ. ಎಲ್ಲ ಖಾರ ಹಾಕ್ಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಕೆಲವ್ರ ಮನೆ ಗಟ್ಟಿ ಮಾಡ್ಕೊಂಡು ತಿಂತಾರೆ ಸಾಂಬಾರನ್ನ. ನಮಗೆ ಗಟ್ಟಿ ಇಷ್ಟ ಇಲ್ದಿರೋದ್ರಿಂದ ಸ್ವಲ್ಪ ತೆಳುವಾಗಬೇಕು ಅಂದ್ಬಿಟ್ಟು ಕಾಯಿನೂ ಕೂಡ ಕಮ್ಮಿ ಹಾಕ್ಕೊಂಡಿದ್ದೀನಿ ಮತ್ತು ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಗಟ್ಟಿ ಬೇಕು ಸಾಂಬಾರು ಅನ್ನೋರು ಸ್ವಲ್ಪ ಕಾಯಿನೂ ಜಾಸ್ತಿ ಹಾಕ್ಕೊಳ್ಳಿ, ಹಾಗೆ ನೀರನ್ನು ಕಡಿಮೆ ಹಾಕ್ಕೊಳ್ಳಿ. ಬೇಕಂದರೆ ನಿಮ್ಮ ಇಷ್ಟ, ಸ್ವಲ್ಪ ಕಡಲೆನೂ ಜಾಸ್ತಿ ಹಾಕ್ಕೊಳ್ಬೋದು. ಕಡಲೆ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ನೋಡ್ತಾ ಇರ್ಬೋದು ನೀವೇ ನಮ್ಮದು ಸಾಂಬಾರು ಕನ್ಸಿಸ್ಟೆನ್ಸಿ ಎಷ್ಟಿದೆ ಅಂತ, ಎಷ್ಟು ತೆಳುವಾಗಿದೆ ಅಲ್ವಾ. ನಾವು ಯಾವಾಗಲೂ ಹೀಗೇ ಮಾಡ್ಕೊಳ್ಳೋದು, ಯಾವ ಸಾಂಬಾರು ಆದ್ರೂ ಅಷ್ಟೇ ನಮಗೆ ತೆಳುವಾಗೇ ಇರಬೇಕು ಸಾಂಬಾರು. ನಾನು ಇನ್ನೂ ಸ್ವಲ್ಪ ಸಾಂಬಾರು ಗಟ್ಟಿನೇ ಅನಿಸ್ತಿದೆ ಅಂದ್ಬಿಟ್ಟು ಇನ್ನೂ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡೆ. ಅದರಲ್ಲೂ ಈ ಥರ ಫಾರಮ್ ಕೋಳಿ, ನಾಟಿ ಕೋಳಿ, ಈ ಥರ ಎಲ್ಲ ಕೋಳಿ ಸಾಂಬಾರುಗಳಾಗ್ಬಿಟ್ರೆ ಅಂತೂ ಸಾಂಬಾರು ತೆಳ್ಳಗಿದ್ರೇ ತುಂಬ ರುಚಿ ಅನಿಸುತ್ತೆ. ಆ್ಯಕ್ಚುಲಿ ಆ ಬಾಯ್ಲರ್ ಕೋಳಿನ ತಿಂದು ಹೆಲ್ತ್ನ ಹಾಳು ಮಾಡ್ಕೊಳ್ಳೋದ್ಕಿಂತ ಈ ಥರ ನಾಟಿ ಕೋಳಿ ಅಥವಾ ಫಾರಮ್ ಕೋಳಿನ ತಗೊಂಡು ಸಾಂಬಾರು ಮಾಡ್ಕೊಂಡು ತಿನ್ನೋದ್ರಿಂದ ಅಷ್ಟು ಈಟೂ ಕೂಡ ಆಗಲ್ಲ ಈ ಚಿಕನ್ಗಳು. ಮತ್ತು ಈ ಕೋಳಿಗಳಿಗೆ ಜಾಸ್ತಿ ಇಂಜೆಕ್ಷನ್ ಮಾಡಲ್ಲ, ಯಾವುದೇ ರೀತಿ ಇಂಜೆಕ್ಷನ್ಗಳಿರಲ್ಲ ಅಂತಲೂ ಕೇಳ್ಪಟ್ಟಿದ್ದೀನಿ. ಸೊ ನೀವು ಈ ಥರ ಮಾಡ್ಕೊಂಡು ತಿಂದರೆ ಅಷ್ಟು ಅನ್ಹೆಲ್ತಿನೂ ಅಂತ ಅನಿಸಲ್ಲ. ಈಗ ನಾನು ಕ್ಯಾಪ್ನ ಹಾಕಿಬಿಟ್ಟು ವಿಷಲ್ ಆಗೋಕೆ ಅಂದ್ಬಿಟ್ಟು ಕ್ಯಾಪ್ನ ಹಾಕಿ ಬಿಟ್ಟಿದ್ದೀನಿ. ಇದು ಸ್ವಲ್ಪ ಗಟ್ಟಿ ಇರುತ್ತೆ ಚಿಕನ್ನು. ಬಾಯ್ಲರ್ ಕೋಳಿ ಆಗಿಬಿಟ್ರೆ ಹಾಗೆ ಪಾತ್ರೆನಲ್ಲೇ ಬೇಯಿಸ್ಕೊಬಿಡ್ಬೋದು, ಬೆಂದ್ಬಿಡುತ್ತೆ ಬೇಗ. ಬಟ್ ಇದು ಹಾಗಲ್ಲ, ಇದಕ್ಕೆ ಕಮ್ಮಿ ಅಂದರೂ 6ರಿಂದ 7 ವಿಷಲ್ ಆಗಲೇಬೇಕು, ಇಲ್ಲ 4ರಿಂದ 5 ವಿಷಲ್ ಅಂತೂ ಬೇಕೇ ಬೇಕು. ಸೊ ನಾನೀಗ ಕುಕ್ಕರ್ ಕ್ಯಾಪ್ ಹಾಕಿ ಕಮ್ಮಿ ಅಂದರೂ ಒಂದು 4 to 5 ವಿಷಲ್ಸ್ನ ಹಾಕ್ಸ್ಕೊಂಡಿದ್ದೀನಿ. ಸೇಮ್ ನೀವು ನಾಟಿ ಕೋಳಿನ ಹೇಗೆ ಬೇಯಿಸ್ಕೊತೀರ ಆ ಥರ ಬೇಯಿಸ್ಕೊಳ್ಬೇಕಾಗತ್ತೆ. ಇದನ್ನ ನಾಟಿ ಕೋಳಿನೂ ಕೂಡ ಅಷ್ಟೇ ಬೇಗ ಬೇಯೋದಿಲ್ಲ, ಅದಕ್ಕೂ ಅಷ್ಟೇ 4-5 ವಿಷಲ್ಸ್ ಅಂತೂ ಬೇಕೇ ಬೇಕಾಗುತ್ತೆ. ಇದೂ ಹಾಗೇ. ಸಾಂಬಾರಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಈ ಸಾಂಬಾರಿಗೆ ಮುದ್ದೆ ಒಂದು ಇದ್ಬಿಟ್ರೆ ಆಹಾ ಸ್ವರ್ಗ ಅಂತಲೇ ಅನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈ ಸಾಂಬಾರು ಇವತ್ತು ಮಾಡಿರೋದಕ್ಕಿಂತ ಇವತ್ತು ಕಳೆದು ನಾಳೆ ಆಗುತ್ತಲ್ಲ, ಆಗ ಅಂತೂ ಇನ್ನೂ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಅಂದರೆ ಸ್ವಲ್ಪ ತಂಗ್ಳಾದ್ಮೇಲೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಬಸ್ಸಾರುಗಳೆಲ್ಲ ಟೇಸ್ಟ್ ಬರುತ್ತೆ ಅಲ್ಲ ಇವತ್ತಿಗಿಂತ ನೆಕ್ಸ್ಟ್ ಡೇ ಆದಮೇಲೆ, ಆ ಥರ ಇದೂ ಒಂದು ಡೇ ಕಳೆದ ಮೇಲಂತೂ ತುಂಬಾ ಟೇಸ್ಟ್ ಆಗುತ್ತೆ. ಅದು ಕುದೀತಾ ಅದರದ್ದು ಸಾಂಬಾರ್ದು ರುಚಿ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ನೋಡಿ ಸಾಂಬಾರು ರೆಡಿಯಾಗಿದೆ. ಬೇಕಂದರೆ ಇದಕ್ಕೆ 1ರಿಂದ 2 ಸ್ಪೂನು ತುಪ್ಪನೂ ಕೂಡ ಹಾಕ್ಕೊಳ್ಬೋದು. ಬೇಡ ಅನ್ನೋರು ಊಟಕ್ಕೇ ಹಾಕ್ಕೊಳ್ಬೋದು. ಎಷ್ಟು ತೆಳುವಾಗಿದೆ ಸಾಂಬಾರು ನೋಡ್ತಾ ಇರ್ಬೋದು ನೀವೇ. ಹಾಗೆ ಚಿಕನ್ ಕೂಡ ಎಲ್ಲ ಬೆಂದಿದೆ. ಈಗ ನೀವು ಸಾಲ್ಟ್ನ ನೋಡಿಕೊಂಡು ಸಾಲ್ಟ್ ಬೇಕಾದರೆ ಹಾಕ್ಕೊಳ್ಬೋದು. ನಾವು ಕುಕ್ಕರ್ ಕ್ಯಾಪ್ನ ವಿಷಲ್ ಹೋದ್ಮೇಲೆ ಕುಕ್ಕರ್ ಕ್ಯಾಪ್ನ ತೆಗೆದುಬಿಟ್ಟು ಸ್ಟವ್ ಮೇಲೆ ಮತ್ತೆ ಇಡ್ತೀವಿ ಸ್ವಲ್ಪ ಕುದೀಲಿ ಅಂತ. ಆ ಥರ ಕುದಿಯೋದ್ರಿಂದ ಟೇಸ್ಟ್ ಇನ್ನೂ ಸ್ವಲ್ಪ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಈ ಟೈಮಲ್ಲಿ ನೀವು ಸಾಲ್ಟು ಖಾರ ಏನಾದರೂ ಹೆಚ್ಚು ಕಮ್ಮಿ ಆಗಿದೆಯಾ ಅಂತ ನೋಡಿಕೊಂಡು ನೀವು ಹಾಕ್ಕೊಳ್ಬೇಕಾಗತ್ತೆ. ಫೈನಲಿ ಫಾರಮ್ ಕೋಳಿ ಸಾಂಬಾರು ರೆಡಿಯಾಗಿದೆ. ನನಗಂತೂ ಯಾವಾಗ ಊಟ ಮಾಡ್ತೀನಿ ಅಂತ ಅನ್ನಿಸ್ತಾ ಇದೆ. ನೀವು ಅಷ್ಟೇ ಬೇಗ ಹೋಗಿ ಈ ಕೋಳಿನ ತೊಗೊಂಡು ಬಂದು ಸಾಂಬಾರು ಮಾಡಿಕೊಂಡು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು, ಬಾಯ್ ಬಾಯ್.